ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂಥ ನಾಯಕರು ರಾಜೀನಾಮೆಯನ್ನು ನೀಡಿದಂಥ ಈ ದೇಶದಲ್ಲಿ ಸತತ ಪರೀಕ್ಷಾ ವೈಫಲ್ಯಗಳ ನಂತರ ಕೂಡ ಪ್ರಧಾನಿ ರಾಜೀನಾಮೆ ನೀಡದೇ ಇರೋದು ಹೊಣೆಗಾರಿಕೆಯ ಅಂತ್ಯನ? ಸೋನಂ ವಾಂಗ್ಚುಕ್ ಆಸ್ಪತ್ರೆಯನ್ನ ಸೇರಿದ್ರು ಪ್ರಧಾನಿ ಮೋದಿ ಶಿಕ್ಷಣ ಸಚಿವರನ್ನ ರಕ್ಷಣೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗಿಂತನೂ ಪಕ್ಷದ ಹಿತಾಸಕ್ತಿನೇ ಮುಖ್ಯ ಅಂತನಾ? ಯುಪಿ ಅವಧಿಯಲ್ಲಿ ರಾಜೀನಾಮೆಗೆ ಪಟ್ಟು ಹಿಡಿತಾ ಇದ್ದಂಥ ಇದೇ ಬಿಜೆಪಿ ಈಗ ರಾಜೀನಾಮೆ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇರೋದು ಅದರ ದ್ವಿಮುಖ ನೀತಿಯನ್ನು ಬಯಲು ಮಾಡಿದ್ಯಾ? ಧರ್ಮೇಂದ್ರ ಪ್ರಧಾನ್ ಪ್ರಭಾವಿ ಸಂಘಟನಾ ನಾಯಕ ಮತ್ತೆ ನಿಧಿ ಸಂಗ್ರಹಣಕಾರ ಅನ್ನುವಂಥ ಕಾರಣಕ್ಕಾಗಿಯೇ ಅವರ ಆಡಳಿತ ವೈಫಲ್ಯಗಳನ್ನ ಮರೆಮಾಚಲಾಗ್ತಾ ಇದೆಯಾ? ಕಳೆದ ದಶಕದ 89 ಪೇಪರ್ ಸೋರಿಕೆಗಳಲ್ಲಿ 62 ಪ್ರಕರಣಗಳು ಎನ್ಡಿಎ ಆಡಳಿತದ ಕೇಂದ್ರ ಮತ್ತು ರಾಜ್ಯಗಳಲ್ಲೇನೆ ನಡೆದಿರೋದು ಸಾಂಸ್ಥಿಕ ವೈಫಲ್ಯಕ್ಕೆ ಸಾಕ್ಷಿನ? ಸಿಬಿಎಸ್ಇ ಮೌಲ್ಯಮಾಪನವನ್ನ ಕಪ್ಪು ಪಟ್ಟಿಗೆ ಸೇರಿದಂಥ ಕಂಪನಿಗೆ ಹೊರಗುತ್ತಿಗೆಯನ್ನ ನೀಡಿ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಚೆಲ್ಲಾಟ ಆಡಿದ್ದಕ್ಕೆ ಶಿಕ್ಷಣ ಸಚಿವಾಲಯ ಹೊಣೆ ಅಲ್ವಾ? ಶಾಸನಬದ್ಧ ಚೌಕಟ್ಟೆ ಇಲ್ಲದೆ ಇರುವಂತಹ NTA ಇಂದ ಕೋಟ್ಯಾಂತರ ವಿದ್ಯಾರ್ಥಿಗಳ ಶ್ರಮ ನೀರ್ ಪಾಲಾಗ್ತಾ ಇದ್ರು ಮೋದಿ ಸರ್ಕಾರ ಜಾಣ ಮೌನ ವಹಿಸಿರೋದು ಲಜ್ಜೆಗೇಡಿತನ ಅಲ್ವಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.